ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ಬರೆದು ರಿಸಲ್ಟ್ಗೆ ಕೂಡ ವೆಯ್ಟ್ ಮಾಡ್ತಿರುವಂಥದ್ದು 2023-24ನೇ ಸಾಲಿನಲ್ಲಿ ಸೆಕೆಂಡ್ PUC ಒಂದು ಪರೀಕ್ಷೆ ಒಂದನ್ನು ಬರೆದಂಥ ಫ್ರೆಷರ್ಸ್ ವಿದ್ಯಾರ್ಥಿಗಳು, ರಿಪೀಟರ್ಸ್ ವಿದ್ಯಾರ್ಥಿಗಳು, ಪ್ರೈವೇಟಾಗಿ ಪರೀಕ್ಷೆಯನ್ನು ಕಟ್ಟಿ ಬರೆದಂಥ ಖಾಸಗಿ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಬರ್ತಿರುವಂಥದ್ದು. ಈ ಬಾರಿಯ ರಿಸಲ್ಟ್ ಯಾವ ಥರ ಇರುತ್ತಾಗಿದ್ರೆ ಒಂದು ಪರೀಕ್ಷೆಯಲ್ಲಿ ಒಂದು ಪ್ಯಾಟರ್ನನ್ನೇ ಸಾಕಷ್ಟು ಚೇಂಜಸ್ ಮಾಡಿರುವಂಥದ್ದು. 100 ಮಾರ್ಕ್ಸ್ಗೆ ಪರೀಕ್ಷೆ ಇದ್ದಿದ್ದೇನೆ 80 ಮಾರ್ಕ್ಸ್ಗೆ ಮಾಡಿದ್ದಾರೆ. ಅಂದರೆ ಸೈನ್ಸ್ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಮಾಡ್ತೇವೆ, 20 ಮಾರ್ಕ್ಸ್ಗೆ ಇಂಟರ್ನಲ್ ಕೊಡ್ತೇವೆ ಅಂತ ಹೇಳಿದ್ರು. ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಅಂತ ಇರುತ್ತೆ. ಮತ್ತು ಈಗ ರಿಪೀಟರ್ಸ್ ವಿದ್ಯಾರ್ಥಿಗಳು ಮತ್ತು ಈ ಒಂದು ಪ್ರೈವೇಟಾಗಿ ಪರೀಕ್ಷೆನ ಕಟ್ಟಂಥ ವಿದ್ಯಾರ್ಥಿಗಳಾಗಿರ್ಬೋದು. ಈ ಒಂದು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವ ಥರ ಬರುತ್ತಾಗಿದ್ರೆ ಈ 3 ವಿದ್ಯಾರ್ಥಿಗಳಿಗೆ ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಇರುತ್ತಾಗಿದ್ರೆ ರಿಸಲ್ಟನ್ನು ಸ್ಕೇಲ್ ಅಪ್ ಅಂತ ಒಂದು ಮಾಹಿತಿನ ಕೊಟ್ಟರು. ಸ್ಕೇಲ್ ಅಪ್ ಅಂದ್ರೆ ಏನು, ಸ್ಕೇಲ್ ಅಪ್ ಅಂದರೆ ಯಾವ ಥರ ಮಾಡ್ತಾರೆ, ಯಾರ ರಿಸಲ್ಟ್ಗಳು ಯಾವ ಥರ ಬರುತ್ತೆ, ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರುವಂಥದ್ದು, ವಿದ್ಯಾರ್ಥಿಗಳಿರುವಂಥ ಪ್ರಶ್ನೆಗೆ ಉತ್ತರನ ಕೊಡ್ತಾ ಇರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸುದ್ದಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಬೇಗ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, ಮಾಹಿತಿ, PDFs ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿ ಡೌಟ್ಸ್ ಅಂತೂ ಇರುತ್ತೆ ಅದನ್ನು ಕ್ಲಿಯರ್ ಅಂತೂ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ. ವಿಡಿಯೋ ಹಾಗೆ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಒಂದು ಲೈಕ್ ಮುಖಾಂತರ ನೀವು ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ವಿಡಿಯೋ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಸೆಕೆಂಡ್ PUC ಪರೀಕ್ಷೆ 2023-24ನೇ ಸಾಲಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ನ 22ನೇ ತಾರೀಕಿನ ತನಕ ಪರೀಕ್ಷೆ 1 ನಡೆದಿರುವಂಥದ್ದು. 3 ಬಾರಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಪ್ರಕಾರ ಪರೀಕ್ಷೆ 1ನ್ನು ನಡೆಸಿರುವಂಥದ್ದು. ಈ ಒಂದು ಪರೀಕ್ಷೆ 1ನ್ನು ಬರೆದಿರುವಂಥ ವಿದ್ಯಾರ್ಥಿಗಳ ರಿಸಲ್ಟು, ಯಾಕಂದರೆ ಈ ಬಾರಿ ಸಾಕಷ್ಟು ಚೇಂಜಸ್ ಮಾಡಿದ್ರು ವಿದ್ಯಾರ್ಥಿಗಳಿಗೆ, ಪರೀಕ್ಷೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಕಾಣಬಹುದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಫ್ರೆಷರ್ಸ್ ವಿದ್ಯಾರ್ಥಿಗಳ ಬಗ್ಗೆ ಮೊದಲನೇದಾಗಿ ಮಾಹಿತಿನ ಕೊಡ್ತಾ ಇರುವಂಥದ್ದು. ಇವರ ಒಂದು ರಿಸಲ್ಟು ಯಾವ ಥರ ಪ್ರಕಟ ಆಗುತ್ತಾಗದ್ರೆ ಅಂತಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಇಂಟರ್ನಲನ್ನು ಏನು ಕೊಡ್ತೀವಿ ಅಂತ ಹೇಳಿರೋದ್ರಿಂದ ವಿದ್ಯಾರ್ಥಿಗಳಿಗೆ SSLC ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ ಆಗ್ತಿತ್ತಲ್ಲ, ಒಂದು ಪ್ಯಾಟರ್ನ್ ನೋಡ್ಕೋಬೋದಾಗಿರುತ್ತೆ. ಅಂದಾಜಿನ ಪ್ರಕಾರ ಈ ವಿಡಿಯೋದಲ್ಲಿ ನಾನು ಮಾಹಿತಿನ ಕೊಡ್ತಾ ಇರುವಂಥದ್ದು ಎಕ್ಸಾಕ್ಟ್ ಆಗಿ ಇದೇ ಥರ ಅಂತ ಶಿಕ್ಷಣ ಇಲಾಖೆಯವರು ಯಾವುದೇ ಅಧಿಕೃತ ಒಂದು ಮಾಹಿತಿನ ಇದುವರೆಗೂ ಪ್ರಕಟ ಮಾಡಿಲ್ಲ. ವಿದ್ಯಾರ್ಥಿಗಳು ಇರುವಂಥ ಒಂದು ಕನ್ಫ್ಯೂಷನ್ಸ್ಗಾಗಿ ಯಾವ ಥರ ಬರ್ಬೋದು ಏನಿರುತ್ತೆ ಅಂತ ಒಂದು ಕ್ಲಾರಿಟಿನ ಕೊಡುವಂಥ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇರುವಂಥದ್ದು. ಪಕ್ಕ ಇದೇ ಥರ ಇರುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ, ಬಟ್ ಅಂದಾಜಿನ ಪ್ರಕಾರ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಮೊದಲನೇದಾಗಿ SSLC ರಿಸಲ್ಟ್ ಏನು ಪ್ರಕಟ ಆಗ್ತಿತ್ತಲ್ಲ, ವಿದ್ಯಾರ್ಥಿಗಳು ಇಂಟರ್ನಲ್ ಮಾರ್ಕ್ಸ್ ಅಂತ ಬಂದುಬಿಟ್ಟು ನಂತರದಲ್ಲಿ ಪಕ್ಕದಲ್ಲಿ ಅದರ ಒಂದು ಥಿಯರಿ ಒಂದು ಪರೀಕ್ಷೆಯನ್ನು ಬರೆದಿರುವಂಥ ಮಾರ್ಕ್ಸ್ ಅಂತ ಬಂದುಬಿಟ್ಟು ಟೋಟಲ್ ರಿಸಲ್ಟ್ ಅಂತಲೂ ಬರ್ತಿತ್ತು. ಗ್ರೇಡ್ ವೈಸ್ ಕೊಡ್ತಾ ಇದೆ, ಬಟ್ ಗ್ರೇಡ್ ವೈಸ್ PUCಯಲ್ಲಿ ಬರೋ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಒಟ್ಟಿನಲ್ಲಿ ಈ ಥರ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಿಗೆ ಇದ್ದು ಸೆಕೆಂಡ್ PUC ವಿದ್ಯಾರ್ಥಿಗಳ ಫ್ರೆಷರ್ಸ್ ರಿಸಲ್ಟ್ ಯಾವ ಥರ ಬರುತ್ತೆ ಅಂದರೆ ಈ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 100 ಅಂಕಕ್ಕೆ ಒಟ್ಟು ಅಂಕ ಇದ್ದರೆ 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆಯುವಂಥದ್ದು ಇರುತ್ತೆ. ಒಂದು ಪ್ರೈವೇಟ್ ವಿದ್ಯಾರ್ಥಿಗಳು ರಿಪೀಟರ್ ಕೂಡ 80 ಮಾರ್ಕ್ಸ್ಗೆ, ಬಟ್ ಈ ಫ್ರೆಷರ್ಸ್ ಬಗ್ಗೆ ಮೊದಲನೇದಾಗಿ ಮಾಹಿತಿನ ಕೊಡಿದರೆ 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆಯೋದಿರುತ್ತೆ. ಈ ಒಂದು ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ 20 ಅಂಕಗಳ ಇಂಟರ್ನಲ್ ಅನ್ನು ಕೊಡಲಾಗುತ್ತೆ. ಫ್ರೆಷರ್ಸ್ ಅಂದರೆ ಕಾಲೇಜಿಗೆ ಹೋಗ್ಬಿಟ್ಟು ಕಾಲೇಜಿನಲ್ಲೇ ಪರೀಕ್ಷೆನ ಬರೀತಕ್ಕಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಈ ಒಂದು ವಿದ್ಯಾರ್ಥಿಗಳಿಗೆ 20 ಅಂಕದ ಇಂಟರ್ನಲ್ ಅಂತ ಏನಿದೆಯಲ್ಲ, ಈ ಒಂದು 20 ಅಂಕದ ಇಂಟರ್ನಲ್ ಅನ್ನು ವಿದ್ಯಾರ್ಥಿಗಳಿಗೆ ನಡೆಸ್ತಕ್ಕಂಥ ಒಂದು ಕಿರು ಪರೀಕ್ಷೆಗಳಾಗಿರ್ಬೋದು, ಮಧ್ಯವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಇದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಿಪರೇಟರಿ ಪರೀಕ್ಷೆಗಳನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಆಗಿರ್ಬೋದು, ಇದರ ಎಲ್ಲ ಒಂದು ಮಾನದಂಡಗಳನ್ನು ಪರಿಗಣಿಸಿ ಇಂಟರ್ನಲ್ ಮಾರ್ಕ್ಸ್ 20 ಅಂಕಕ್ಕೆ ನೀಡಲಾಗ್ತದೆ ಅಂತ ಶಿಕ್ಷಣ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ರು. ಅದರ ಪ್ರಕಾರ 20 ಮಾರ್ಕ್ಸ್ಗೆ ಶಿಕ್ಷಕರು ಏನಿರ್ತಾರಲ್ಲ, ಉಪನ್ಯಾಸಕರು, ಅವರೇ ಒಂದು ಮಾರ್ಕ್ಸನ್ನು ಕೊಡ್ತಾರೆ. ಇದರಲ್ಲಿ ವಿದ್ಯಾರ್ಥಿಗಳು ಎಷ್ಟು ಬೇಕಾದ್ರೂ ತಗೋಬೋದಾಗಿರುತ್ತೆ. 20ಕ್ಕೆ ಅವರ ಒಂದು ಬೇಸ್ ಮೇಲೆ ಶಿಕ್ಷಕರು ಕೊಡುವಂಥದ್ದು ಇರುತ್ತೆ, ಉಪನ್ಯಾಸಕರು. ಮತ್ತು 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೀತಿರಲ್ಲ, ಕಡ್ಡಾಯವಾಗಿ ಈ ಒಂದು 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆಯೋದ್ರಲ್ಲಿ ಫ್ರೆಷರ್ಸ್ ವಿದ್ಯಾರ್ಥಿಗಳು 24 ಅಂಕವನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. 24ಕ್ಕಿಂತ ಕಡಿಮೆ ಬಂದರೆ ಫೇಲ್ ಅಂತಾನೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ 24ಕ್ಕಿಂತ ಹೆಚ್ಚಿಗೆ ಅಂಕ 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆಯೋದ್ರಲ್ಲಿ 24 ಆದರೂ ಬರಲೇಬೇಕಿರುತ್ತೆ ವಿದ್ಯಾರ್ಥಿಗಳಿಗೆ ಕನಿಷ್ಠ ಅಂಕ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಟೋಟಲ್ ಆಗಿ ವಿದ್ಯಾರ್ಥಿಗಳಿಗೆ 35 ಅಂಕ ಬಂದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯು ಪಾಸ್ ಆಗ್ತಾರೆ. ನಂತರದಲ್ಲಿ ಇವಾಗ ಇವರಿಗೆ ಇಂಟರ್ನಲ್ ಇರುತ್ತೆ ಮತ್ತು 80 ಮಾರ್ಕ್ಸ್ಗೆ ಪರೀಕ್ಷೆನ ಬರೀತಾರೆ. ಈ ಒಂದು ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ. ರಿಪೀಟರ್ಸ್ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಯಾವ ಥರ ಆಗಿದ್ರೆ ಸ್ಕೇಲ್ ಅಪ್ ಅಂತ ಏನಿತ್ತಲ್ಲ, ಅದ್ರ ಬಗ್ಗೆ ತಿಳಿಸುವಂಥದ್ದರೆ ಪರೀಕ್ಷೆ ಈ ಒಂದು ರಿಪೀಟರ್ಸ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ, ಪ್ರೈವೇಟ್ ವಿದ್ಯಾರ್ಥಿ ಅಂದರೆ ಡೈರೆಕ್ಟಾಗಿ ಪರೀಕ್ಷೆನ ಕಟ್ಟಿರ್ತಾರಲ್ಲ, ಇವರಿಗೆ ಯಾವುದೇ ರೀತಿ ಇಂಟರ್ನಲ್ ಅನ್ನು ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅಸೆಸ್ಮೆಂಟ್ ಆಗಿರ್ಬೋದು, ಅಂದರೆ ಅಸೈನ್ಮೆಂಟ್ಗಳಾಗಿರ್ಬೋದು, ಮಧ್ಯದಲ್ಲಿ ಒಂದು ಕಿರು ಪರೀಕ್ಷೆಗಳಾಗಿರ್ಬೋದು, ಮಧ್ಯವಾರ್ಷಿಕ ಪರೀಕ್ಷೆಗೆ ಈ ಒಂದು ವಿದ್ಯಾರ್ಥಿಗಳಿಗೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ರೀಸನಿಂದ ಇವರಿಗೆ ಇಂಟರ್ನಲ್ ಅನ್ನು ಕೈಬಿಟ್ಟಿರುವಂಥದ್ದು. ಮತ್ತು ಕಳೆದ ವರ್ಷಗಳಲ್ಲಿ ಪರೀಕ್ಷೆನ ಕಟ್ಟಿ ಅನುತ್ತೀರ್ಣ ಫೇಲ್ ಆದಂಥ ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಸೇಮ್ ಬರ್ತಾರೆ. ಯಾಕಂದರೆ ಇವ್ರಿಗೂ ಕೂಡ ಮೊದಲೇ ಒಂದು ಕಳೆದ ವರ್ಷದ ಬ್ಯಾಚ್ಗೆ ಸಂಬಂಧಪಟ್ಟಂತೆ ಇವರಿಗೆ ಫೇಲ್ ಅಂತ ಪರಿಗಣಿಸಿರೋದ್ರಿಂದ ಮತ್ತು ಈ ಒಂದು ವಿದ್ಯಾರ್ಥಿಗಳಿಗೆ ಮತ್ತೆ ಕಿರು ಪರೀಕ್ಷೆಯನ್ನು ಮಾಡೋದಾಗಿರ್ಬೋದು, ಮಧ್ಯವಾರ್ಷಿಕ ಪರೀಕ್ಷೆ ಮಾಡೋದಾಗಿರ್ಬೋದು, ಒಂದೊಂದು ವಿಷಯಕ್ಕೆ ಕಷ್ಟ ಆಗುತ್ತೆ. ಆ ರೀಸನ್ಸಿಂದ ಈ 2 ವಿದ್ಯಾರ್ಥಿಗಳಿಗೆ ಒಂದು ಇಂಟರ್ನಲ್ನ ಕೊಡೋದಕ್ಕಾಗೋದಿಲ್ಲ ಅಂತ ಇಂಟರ್ನಲ್ಲನ್ನೇ ಕೈ ಬಿಟ್ಬಿಟ್ಟು ಇಂಟರ್ನಲ್ ಇರೋದಿಲ್ಲ ಇವರಿಗೆ 80 ಮಾರ್ಕ್ಸ್ಗೆ ಪರೀಕ್ಷೆನ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಈ ಒಂದು 80 ಮಾರ್ಕ್ಸ್ಗೆ ಹೋಗುತ್ತೆ, ಇನ್ನು 20 ಇರುತ್ತಲ್ಲ ಇಂಟರ್ನಲ್ ಹೆಂಗೆ ಕೊಡ್ತೀರಾ ಅಂತ ಕೇಳಿದಂಥ ಪಕ್ಷದಲ್ಲಿ ಯಾವ ಥರ ಒಂದು ಮಾನದಂಡನ ಇಟ್ಕೊಂಡಿದ್ದಾರೆ ಅಂತ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಸ್ಕೇಲ್ ಅಪ್ ಅನ್ನು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಸ್ಕೇಲ್ ಅಪ್ ಅಂದರೆ ಏನಂತ ಮಾಹಿತಿನ ವಿದ್ಯಾರ್ಥಿಗಳಿಗೆ
ಡೌಟ್ ಇರುವಂಥದ್ದು. ಸೊ ಸ್ಕೇಲ್ ಅಪ್ ಅಂದರೆ ವಿದ್ಯಾರ್ಥಿಗಳಿಗೆ ಅಂದಾಜಿನ ಪ್ರಕಾರ ನಾವು ಮಾಡಿರುವಂಥ ಲೆಕ್ಕಾಚಾರನ ನಿಮಗೆ ತಿಳಿಸ್ತಾ ಇರುವಂಥದ್ದು. ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ಬೋದು. ಇದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 80 ಮಾರ್ಕ್ಸ್ಗೆ ಬರೀತಾರೆ. ಆಂತರಿಕ ಅಂಕ ಈ ಒಂದು ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಇರೋದಿಲ್ಲ. 20 ಮಾರ್ಕ್ಸ್ ಏನಿರುತ್ತಲ್ಲ ಆಂತರಿಕ ಇಂಟರ್ನಲ್ ಮಾರ್ಕ್ಸ್ ಅಂತ ಇರೋದಿಲ್ಲ. ಶಿಕ್ಷಕರು ಉಪನ್ಯಾಸಕರು ಯಾವುದೇ ರೀತಿ ಇಂಟರ್ನಲ್ ಅನ್ನು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ 100 ಮಾರ್ಕ್ಸ್ಗೆ ಪರೀಕ್ಷೆ 100 ಮಾರ್ಕ್ಸ್ಗೆ ಟೋಟಲ್ ಆಗಿ 35 ಅಂಕ ಬಂದರೆ ಇವ್ರನ್ನ ಪಾಸ್ ಅಂತ ಪರಿಗಣಿಸ್ತಾರೆ. ಸೊ ಹಾಗಾದರೆ ಸ್ಕೇಲ್ ಅಪ್ ಅಂದರೆ ಏನು ಅಂತ ತಿಳಿಸುವಂಥದ್ದು, ಯಾವ ಥರ ಮಾಡ್ತಾರೆ, ಯಾವ ಥರ ಮಾಡಬಹುದು ಅಂತ ಹೇಳ್ತಿರುವಂಥದ್ದು. 80/20 ಅಂದರೆ ವಿದ್ಯಾರ್ಥಿಗಳಿಗೆ 80 ಮಾರ್ಕ್ಸ್ಗೆ ಆ ಒಂದು ಅಂಕ ಇರುತ್ತಲ್ಲ ಪರೀಕ್ಷೆಯಲ್ಲಿ ಬರೆಯುವಂಥದ್ದು. ಸೊ ಅದಕ್ಕೆ 20 ಇನ್ನು ಉಳ್ಕೊಂಡಿರುವಂಥದ್ದು 100 ಮಾರ್ಕ್ಸ್ಗೆ. ಸೊ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಡಿವೈಡೆಡ್ ಬೈ ಮಾಡಿದಾಗ 80ನ 20 ಬಾರಿ ಭಾಗಾಕಾರ ಮಾಡಿದಂಥ ಪಕ್ಷದಲ್ಲಿ 4 ಅಂಕಗಳು ಸಿಗುತ್ತೆ. ಅಂದರೆ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯು 4 ಅಂಕನ ತೆಗೆದುಕೊಂಡ್ರೆ ಅವನಿಗೆ ಒಂದು ಆಂತರಿಕ ಒಂದು ಇಂಟರ್ನಲ್ ಮಾರ್ಕ್ಸನ್ನು ನೀಡುವ ರೀತಿಯಲ್ಲಿ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅಂದರೆ ವಿದ್ಯಾರ್ಥಿಗೆ ಉದಾಹರಣೆಗೆ ಒಬ್ಬ ಸ್ಟೂಡೆಂಟು ಎಕ್ಸಾಮ್ನಲ್ಲಿ ಪರೀಕ್ಷೆನ ಬರೀತಾನಲ್ಲ, ಆ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯು 36 ಅಂಕವನ್ನು ತೆಗೆದುಕೊಳ್ತಾನೆ ಅಂತ ಅಂದ್ಕೊಳ್ಳಿ. ಆ ವಿದ್ಯಾರ್ಥಿಗೆ ಎಷ್ಟರಲ್ಲಿ ಅಂದರೆ 4 ಎಷ್ಟರಲ್ಲಿ ಒಂದು 36 ಬರುತ್ತೆ, 4 9ರಲ್ಲಿ 36 ಬರುತ್ತೆ. ಅಂದರೆ ವಿದ್ಯಾರ್ಥಿಯು 36 ಮಾರ್ಕ್ಸನ್ನು ತೆಗೆದುಕೊಂಡಂಥ ಪಕ್ಷದಲ್ಲಿ ಅವನಿಗೆ 9 ಇಂಟರ್ನಲ್ ಮಾರ್ಕ್ಸ್ ಅಂತ ಸೇರಿಸ್ತಾರೆ. ಆ ಪಕ್ಷದಲ್ಲಿ ಅವನಿಗೆ 45 ಅಂಕವನ್ನು ಸೇರಿಸಿ ರಿಸಲ್ಟನ್ನು ಕೊಡುವಂಥದ್ದು ಇರುತ್ತೆ. ಅಂದರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗೆ 1 ಮಾರ್ಕ್ಸನ್ನು 1 ಇಂಟರ್ನಲ್ ಅಂಕನ ಕೊಡಬೇಕಾದ್ರೆ ವಿದ್ಯಾರ್ಥಿಯು ಎಕ್ಸಾಮ್ನಲ್ಲಿ 4 ಮಾರ್ಕ್ಸ್ ತೊಗೋಬೇಕಿರುತ್ತೆ. ಈಗ 28 ಅಂಕವನ್ನು ತೆಗೆದುಕೊಂಡಿದ್ದಾನೆ ಅಂದ್ಕೊಳ್ಳಿ ಒಬ್ಬ ವಿದ್ಯಾರ್ಥಿ. ಸೊ ಅವನಿಗೆ ಪಾಸ್ ಆಗೋದಕ್ಕೆ 35 ಮಾರ್ಕ್ಸ್ ಬೇಕಿರುತ್ತೆ. 4 ಎಷ್ಟರಲ್ಲಿ 28 ಬರುತ್ತೆ, 4 7 28 ಬರೋದ್ರಿಂದ 4 7 28 ಬರೋದ್ರಿಂದ ಸೊ ವಿದ್ಯಾರ್ಥಿಗೆ 35 ಮಾರ್ಕ್ಸ್ ಬರುತ್ತೆ. ಟೋಟಲಿ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ 28 ಅಂಕ ತಗೊಂಡಿದ್ದಾನೆ ಅಂದರೆ ಅವನಿಗೆ 35 ಅಂಕ ಮಾಡಿ ಪಾಸ್ ಅಂತೂ ಮಾಡ್ತಾರೆ. ಸೊ ಈ ಒಂದು ಬೇಸ್ ಮೇಲೆ ವಿದ್ಯಾರ್ಥಿಗೆ ಒಂದು ಸ್ಕೇಲ್ ಅಪ್ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುವಂಥದ್ದು. ಸೊ ಆಗ ರೀಸನ್ಸಿಂದ ವಿದ್ಯಾರ್ಥಿಗಳಿಗೆ ಇದು ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಮಾನದಂಡ ಅಲ್ಲ, ಯಾವ ಥರ ಮಾಡ್ಬೋದು ಅಂತ ನಾವು ಒಂದು ಲೆಕ್ಕಾಚಾರ ಮಾಡಿ ನಿಮಗೆ ತಿಳಿಸಿರುವಂಥದ್ದು. ಬಹುತೇಕ ಇದೇ ಥರ ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಅಂತ ಸಿಕ್ಕಿದೆ, ಯಾವ ಥರ ಸ್ಕೇಲ್ ಅಪ್ ಆಗುತ್ತೆ ಏನು ಅಂತ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಮರಿದಂತ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ